ಆಕೆ ಒಳ್ಳೆ ದುಡ್ಡಿರೋ ಪಾರ್ಟಿ. ಗಂಡ ಸತ್ ಮೇಲೆ ತಾನೇ ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ಲು. ಆದ್ರೆ ಯಾವಾಗ ಹಣದ ಖಯಾಲಿ ಶುರುವಾಯ್ತೋ ಗೊತ್ತಿಲ್ಲ. ಪಾರ್ಟ್ನರ್ಸ್ ಹೆಸರಲ್ಲಿ ಸಿಕ್ಕವರಿಗೆಲ್ಲ ಲಕ್ಷ ಲಕ್ಷ ನಾಮ ಹಾಕಿದ್ದಾಳೆ. ತುಂಬಾ ಮಂಗನ್ ಮಾಡಿದ್ಲು ನಮ್ಗೆಲ್ಲ. ಚೆನ್ನಾಗಿ ಗೊತ್ತುಳಿತಾ ಮೆಚ್ಚಿದೆ ಕಣವ್ವ ನಿನ್ ಧೈರ್ಯನ. ಲಕ್ಷ ಲಕ್ಷ ನುಂಗಿ ನೀರು ಕುಡಿದ ಕೇಸ್ನಲ್ಲಿ ತಗ್ಲಾಕೊಂಡ್ರು. ಅದೇನ್ ಗೊತ್ತು, ಅದೇನ್ ಗಮ್ಮತ್ತು. ಹೆಬ್ಬೆರಳು ತೋರಿಸಿ ಥಮ್ಸ್ ಅಪ್ ಹೇಳೋದೇನೋ, ಚೆನ್ನಾಗಿ ಬರ್ಕೊಳ್ಳಿ ಅಂತ ಶೋ ಆಫ್ ಕೊಡೋದೇನೋ. ಮೇಡಮ್ನವರು ಯಾವುದೋ ಸಾಧನೆ ಮಾಡಿದ್ದೀನಿ ಅಂದ್ಕೊಂಡವರು, ಅಥವಾ ಗೋಲ್ಮಾಲ್ ಕೇಸ್ನಲ್ಲಿ ಲಾಕ್ ಆಗಿದ್ದೀನಿ ಅನ್ನೋದನ್ನೇ ಮರ್ತವರು ಒಂದು ಗೊತ್ತಾಗ್ತಿಲ್ಲ. ನುಲಿತಾ ಬರೋ ಈ ಚಿಣಿಮಿಣಿಯ ಚಿನ್ನಾಟಕ್ಕೆ ಲಕ್ಷ ಲಕ್ಷ ಕಳ್ಕೊಂಡವರು ಕಣ್ಣೀರಿಡ್ತಿದ್ದಾರೆ. ಪಾರ್ಟ್ನರ್ಶಿಪ್ಪು ಇಲ್ಲ, ನಾವು ಕೊಟ್ಟ ಕಾಸು ಇಲ್ಲ ಅಂತ ಕಂಗಾಲಾಗಿದ್ದಾರೆ. ಪಾರ್ಟ್ನರ್ಶಿಪ್ ಮಾತು ಲಕ್ಷ ಲಕ್ಷಗಳು. ಆರತಿಯ ಬಣ್ಣದ ಮಾತು ನಂಬಿದವರು ಗೋವಿಂದ. ಈಕೆ ಅಂತಿಂತ ಅಸಾಮಿಯಲ್ಲ, ಭಲೆ ಖತರ್ನಾಕ್ ಕಿಲಾಡಿ. ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗದ ಹೈವೇ ಬಳಿಯ ಮುಡುಬಾದಲ್ಲಿ ಇದೇ ಆರತಿ ಒಡೆತನದ ಗೋಮತಿ ಪೆಟ್ರೋಲ್ ಬಂಕ್ ಇದೆ. ಗಂಡ ಸಾವನ್ನಪ್ಪಿದ್ಮೇಲೆ ಈಕೆಯೇ ಬಂಕ್ ನಡೆಸ್ತಿದ್ದಾಳೆ. ಇದೇ ಪೆಟ್ರೋಲ್ ಬಂಕ್ ಅನ್ನೇ ಅಸ್ತ್ರ ಮಾಡಿಕೊಂಡು ಕೋಟಿ ಕೋಟಿ ಲೂಟಿ ಮಾಡಿದಳಂತೆ. ಒಬ್ಬೊಬ್ಬರಿಂದ 10 ಲಕ್ಷದಿಂದ 50 ಲಕ್ಷದವರೆಗೂ ವಸೂಲಿ ಮಾಡಿದಳಂತೆ. ಇದೇ ಹಣವೇ ಏನಿಲ್ಲ ಅಂದ್ರೂ 2 ರಿಂದ 3 ಕೋಟಿ ಆಗುತ್ತಂತೆ. ಕಂತೆ ಕಾಸಿರೋ ಗಿರಾಕಿ ಸಿಕ್ಕರೆ ಮುಗದೇ ಹೋಯ್ತು. ನಿಮ್ಮನ್ನು ಪೆಟ್ರೋಲ್ ಬಂಕ್ ಪಾರ್ಟ್ನರ್ ಮಾಡಿಕೊಳ್ತೀನಿ ಅಂತ ರೀಲ್ ಸುತ್ತಾ ಇದ್ಲು. ಇನ್ನು ಕೆಲವರ ಬಳಿ ಪೆಟ್ರೋಲ್ ಡೀಸೆಲ್ ಹಾಕ್ಸೋಕೆ ಹಣದ ಸಮಸ್ಯೆಯಾಗಿದೆ ಅಂತ ನೈಸ್ ಆಗಿ ಮಾತಾಡಿ ಲಕ್ಷ ಲಕ್ಷ ಹಣ ಸಾಲ ಮಾಡಿದಳಂತೆ. ಈಕೆಯ ಮಾತು ನಂಬಿದ ಈ ಮಹಾಲಕ್ಷ್ಮಿ ಕೂಡ ಲಕ್ಷ ಲಕ್ಷ ಕೊಟ್ಟು ಕೈ ಸುಟ್ಕೊಂಡಿದ್ದಾರಂತೆ. ತಾವು ಕೊಟ್ಟ 30 ಲಕ್ಷ ಹಣ ವಾಪಸ್ ಕೊಡು ಅಂದ್ರೆ ಬೆದರಿಕೆ ಹಾಕ್ತಿದ್ದಾಳಂತೆ. ಹೀಗಾಗಿ ದಿಕ್ಕು ಕಾಣದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅವಳೇ ನಮ್ಮ ಮನೆಗೆ ಬಂದು ಡೇಟ್ ಎಲ್ಲ ತೋರಿಸಿ, ಡೇಟ್ ಎಲ್ಲ ಸರಿ ಇದಲ್ವಾ ನೀವು ಕೊಟ್ಟಿದ್ದು ಅಂತ ಅವಳೇ ಹೇಳ್ಕೊಂಡು ತಗೊಂಡೋಗಿ ಆಮೇಲೆ ಇವತ್ತು ಕೊಟ್ಬಿಡ್ರಿ, ಇನ್ನು 6 ತಿಂಗಳಲ್ಲಿ ಎಲ್ಲ ಕೊಡ್ತೀನಿ, ಪ್ರತಿ ದಿನಾನು 2,000 ಹಾಕಿ ನಿಮಗೆ ತೀರಿಸ್ಬಿಡ್ತೀನಿ, ನಿಮಗೆ ಮಾತ್ರ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ನೀವು ತುಂಬಾ ಮಂಗನ್ ಮಾಡಿದ್ಲು ನಮ್ಗೆಲ್ಲ. ಎಲ್ಲರಿಗೂ ಪೆಟ್ರೋಲ್ ಬಂಕ್ ತೋರಿಸಿ, ಪೆಟ್ರೋಲ್ ಬಂಕ್ ಅಂತ ಹೇಳ್ತಾಳೆ ಅವಳು. ನನಗೆ ಗೊತ್ತಿರೋ ನಾವು ಯಾವ ಪೆಟ್ರೋಲ್ ಬಂಕ್ ಕೇಳಿರ್ಲಿಲ್ವಲ್ಲ. ಬೇರೆಯವ್ರಿಗೆಲ್ಲ ಹಂಗಂತಾರೆ. ಗಂಡ್ ಮಕ್ಳಿಗಾದ್ರೆ ಅವ್ರು ನಾನು ಕರೆದಿದ್ದ ಅನ್ನೋವರೆಗೂ ಹೇಳ್ಬಿಡ್ತಾಳೆ. ನಾನೇನು ಹೆಣ್ಮಗಳು ಸದ್ಯ ನನಗೆ ಬಿಟ್ಟಿದ್ದಾಳೆ. ಪೆಟ್ರೋಲ್ ಬಂಕ್ ಓನರ್ ಮೇಡಮ್ ನಾಮ ಹಾಕಿರೋದು ಒಬ್ಬಿಬ್ರಿಗಲ್ಲ, 10 ರಿಂದ 15 ಜನರಿಗೆ ಟೋಪಿ ಹಾಕಿದ್ದಾರಂತೆ. ದಿನೇಶ್ ಅನ್ನೋರ ಬಳಿ 37 ಲಕ್ಷ, ಮನ್ಸೂರ್ ಬಳಿ 35 ಲಕ್ಷ, ಮುರಳೀಧರ್ ಬಳಿ 12 ಲಕ್ಷ, ಪ್ರವೀಣ್ ಬಳಿ 8 ಲಕ್ಷ, ಅಬೂಕರ್ ಬಳಿ 22 ಲಕ್ಷ ಹಾಗೂ ಗುಣಶೇಖರ್ ಅನ್ನೋರ ಬಳಿ 48 ಲಕ್ಷ ಸಾಲ ಪಡೆದಿದ್ದಾರಂತೆ. ಆದ್ರೆ ಇವ್ರಿಗ್ಯಾರಿಗೂ ಹಣ ವಾಪಸ್ ಕೊಟ್ಟಿಲ್ವಂತೆ. ಹೀಗಾಗಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಕೇಸ್ ದಾಖಲಾಗಿವೆ. ಆದ್ರೆ ಚಾಲಾಕಿ ಆರತಿ ಮಾತ್ರ ತನಗೆ ಚಿಕ್ಕ ಮಗು ಇದೆ ಅನ್ನೋ ಕಾರಣ ನೀಡಿ ಜಾಮೀನಿನ ಮೇಲೆ ಹೊರಬರ್ತಿದ್ದಾಳಂತೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ ಆಂಟಿಯ ಬಣ್ಣದ ಮಾತಿಗೆ ಬಿದ್ದವರು ಲಕ್ಷ ಲಕ್ಷ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.